ಓಕೆ, ಅಷ್ಟಾನು ಮನಗಂಡಾಯ್ತು. ಗುಡ್ ಮಾರ್ನಿಂಗ್ ಎವ್ರಿವನ್, ಮತ್ತೊಂದು ಹೊಸ ವ್ಲಾಗ್ ರೀ. ಸ್ಟ್ರೇಟ್ ಫಾರ್ವರ್ಡ್ ಫ್ರಮ್ ವಿಶಾಖಪಟ್ಟಣಂ, ದ ಕ್ಯಾಪಿಟಲ್ ಸಿಟಿ ಆಫ್ ಆಂಧ್ರ ಪ್ರದೇಶ್. ಈಗ ನಮ್ಮ ಜರ್ನಿ ಸ್ಟಾರ್ಟಾಗಿ 3 ದಿನ ಆಯ್ತು ರೀ. ಆ್ಯಂಡ್ 3 ದಿನಕ್ಕೆ ನಾವು ವಿಶಾಖಪಟ್ಟಣಂನಾಗ ಅದೇವಿ. ಇದೊಂದು ಬೈಪಾಸ್ ಮಾಡಿ ನಾವು ಒಡಿಶಾಕ್ಕೆ ಹೋಗ್ಬೇಕು ಅನ್ನೋದಿತ್ತು. ಸೊ ವಿಶಾಖಪಟ್ಟಣಂ ತನಕ ಬಂದೆ. ಮ್ಯಾಗ ಕುರ್ಸುರ ಸಬ್ಮರೀನ್ ನೋಡೇಬೇಕಲ್ರಿ. ಅಂದ್ರೆ ಆ ಮ್ಯೂಸಿಯಮ್ ಐತ್ರಿ, ಒಂದು ಸಮುದ್ರದ ದಂಡಿಗೆ ಐತಲ್ರಿ. ಒರಿಜಿನಲ್ ಮೊದಲೆಲ್ಲ ಅದೇ ಸಬ್ಮರೀನ್ ಯೂಸ್ ಮಾಡ್ತಿದ್ರು. ಸೊ ಈಗ ಅದು ಮ್ಯೂಸಿಯಮ್ ಮಾಡಿಬಿಟ್ಟಾರ ಅದನ್ನು. ಸೊ ಅದನ್ನು ನೋಡ್ಕೊಂಡು ಏನೈತಿ ಒಡಿಸ್ಸಾ ಕಡೆ ಹೋಗೋದೈತೆ. ಆ್ಯಂಡ್ ಫೈನಲಿ ಇವತ್ತು ನಾವು ಎಂಟ್ರ್ ಆಗ್ತೇವೆ ರೀ ಒಡಿಸ್ಸಾಕ್ಕೆ. ಆ್ಯಂಡ್ ವಿಶಾಖಪಟ್ಟಣಮು ಒಂದು ದೊಡ್ಡ ಸಿಟಿ ರೀ. ಇಂಪೋರ್ಟ್ ಎಕ್ಸ್ಪೋರ್ಟಿಗೆ ಮತ್ತು ಇಲ್ಲಿ ಮೇನ್ಲಿ ಶಿಪ್ ರೆಡಿ ಹಾಕೋರಿ, ದೊಡ್ಡ ಶಿಪ್. ಅದಕ್ಕೆ ಇದು ಹೆಸರು ಭಾಳ. ಇನ್ನೂ ಎಷ್ಟು 36 ನಿಮಿಷ ತೋರಿಸ್ಲಾತೈತಿ. 20 ಕಿಲೋಮೀಟ್ರ್ 12:44 ಹೋಗ್ಬಿಡ್ತೇವತ್ತೈತಿ. ಐ ಥಿಂಕ್ ಇಲ್ಲೆಲ್ಲ ಪೆಟ್ರೋಲ್ ಎಲ್ಲ ಸ್ಟಾಕ್ ಹಾಕಾವು. ಆಮೇಲೆ ಇಲ್ಲಿದೆಲ್ಲ ತುಂಬ್ಕೊಂಡು ಆಲ್ ಓವರ್ ಇಂಡಿಯಾ ಎಕ್ಸ್ಪೋರ್ಟ್ ಹಾಕವ್ರಿ ಇವು. 8 ಕಿಲೋಮೀಟ್ರ್ ನಾವು ಸಮುದ್ರ ಮುಟ್ಟಿಬಿಡ್ತೇವೆ. ಈ ರೈಡ್ ಹೆಂಗೈತೆ ಗೊತ್ತೇನ್ರಿ, ಅಂದ್ರೆ ಓವರಾಲ್ ಜರ್ನಿ ಬಂದರೆ ನಾ ಅರಬ್ಬಿ ಸಮುದ್ರ ನೋಡಿದೇವಿ ಎಲ್ಲಿ ನಾವು ಉಡುಪಿ ಗಿಡುಪಿಗೆ ಅದು ಹೋದಾಗ ಅವಾಗ. ಆ್ಯಂಡ್ ಮೊನ್ನೆ ಸೌತ್ ಇಂಡಿಯಾ ರೈಡಿಗೆ ಹೋದಾಗ ಧನುಷ್ಕೋಡಿ ಒಳಗೆ ಇಂಡಿಯನ್ ಓಷನ್ ಮತ್ತು ಈ ಕಡೆ ಬೇ ಆಫ್ ಬೆಂಗಾಲ್ ಎರಡೂ ನೋಡಿದ್ದೀವಿ. ಸೊ ಈ ಸೈಡ್ ಪೂರಿ ಜಗನ್ನಾಥ್ ಹೋಗೋ ಟೈಮ್ನಾಗೆ ವಿಶಾಖಪಟ್ಟಣಕ್ಕೆ ಬಂದೇವಿ. ಆ್ಯಂಡ್ ಇಲ್ಲಿ ಬೇ ಆಫ್ ಬೆಂಗಾಲ್ ಮತ್ತೆ ನೋಡಾತೇವಿ. ಸೊ ನಮ್ಮ ಭಾರತ ದಡದಾಗ ಹರಿವು 3 ಸಮುದ್ರ ನೋಡ್ದಂಗೆ ಆಯ್ತು ನೋಡ್ರಿ. ಸೋಲಾರ್ ಪ್ಲ್ಯಾಂಟ್ಗಳು ಹೆಂಗದ ಮೆಗಾವ್ಯಾಟ್ ಸೋಲಾರ್ ಓಹೋ, ಇದು 10 ಮೆಗಾವ್ಯಾಟಿಂದ ಇದು 10 ಮೆಗಾವ್ಯಾಟ್ ಅಂದರೆ ಎಲ್ಲ ಹೋಯ್ತು ರೀ. ಅದು 10,000 ಕಿಲೋವ್ಯಾಟ್. ಯಪ್ಪ, ಈ ಥರ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಕ್ಕೆಲ್ಲ ಬೇಕು ರೀ. 10 ಮೆಗಾವ್ಯಾಟು ಕಮ್ಮಿ ಬೀಳ್ಬೋದು. ರೈಲ್ವೆ ಟ್ರ್ಯಾಕ್ ಅದು ಹಳೆ ರೈಲ್ವೇದು ಇಂಜಿನ್ ರೀ. ಅದು ಅವಾಗ ನೋಡ್ತಿದ್ದೇವೆ ಇದನ್ನು. ಮಸ್ತ್ ಆಯ್ತು. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಅದ ರೀ. ವಿಶಾಖಪಟ್ಟಣಂ. ಓಕೆ, ವಿಶಾಖಪಟ್ಟಣಂದ ರೈಲ್ವೆ ಸ್ಟೇಷನ್ ನೋಡ್ರಿ. ಆ್ಯಂಡ್ ಫ್ಲ್ಯಾಗ್ ನೋಡ್ರಿ ಭಾರಿ ಕಾಣತೈತಿ ಐತಿ. ಅವ ಆಟೋದವ ಈ ಗಾಡಿದವ ನೋಡ್ರಿ ಎಲ್ಲೋ ನಿಂತಾರ. ಮತ್ತು ಪೊಲೀಸ್ನು ಅಲ್ಲಿ ನಿಂತಾರ. ಅದು ಬಂದ ನೋಡು. ತಿಂದು ಹೊಟ್ಟಿನ ದಮ್ ಆಗಿತ್ತು ಕರೆ. ಒಂದು ಇನ್ನೊಂದು ಜರ ನಡ್ಬರ್ಕು ನಿಂದ್ರಬೇಕಿತ್ತಪ್ಪ ಮನಿ ಬರೋಬ್ಬರಿ ಹಾಕಿದ್ದಿ. ಈಚ್ ಬತ್ ನೋಡ್ರಿ ಇಲ್ಲಿ ಮುಂದೆ. ಸಮುದ್ರದ ರಾಜ ಬೇ ಆಫ್ ಬೆಂಗಾಲ್ಗೆ ಸ್ವಾಗತ ಸುಸ್ವಾಗತ. ಹಾ ನೈಸ್. ಒಂದೇ ಸೆಕೆಂಡ್ ದಮ್ರಿ, ಆ ಕಡೆ ಹೋಗೋಣ. ಹಾಂ, ಅಲ್ಲೇನು ಕಾಣತೈತಲ್ರಿ ಸಬ್ಮರೀನ್, ಅಲ್ಲಿ ಐತೆ ನೋಡ್ರಿ. ಓಹೋ ಕ್ಯಾ ಬಾತ್ ಹೈ. ಓಹೋ ಸಬ್ಮರೀನ್ ಏನು ಮಸ್ತ್ ಕಾಣತೈತೆ ನೋಡ್ರಿ. ಅಲ್ಲಿ ವರ್ಕಿಂಗ್ ಇಲ್ಲೇ ಮಾಡೋಣ, ಸಬ್ಮರೀನ್ ಮುಂದೆ ಮಾಡೋಣ. ವಾಹ್, ಒಂದು ಟೈಮ್ನಾಗ ಸಮುದ್ರ ಒಳಗಿರ್ತೈತೆ ರೀ ಅದು. ತೋರಿಸಿದ ಅವ್ರಿ ಪೂರ ಒಳಗೆ ಮೊಬೈಲ್ನಾಗ. ಇದೇ ನೋಡ್ರಿ ಕುರ್ಸುರ ಸಬ್ಮರೀನ್. ಇಲ್ಲಿ ನಿಮ್ಮ ಮುಂದೆ 6 ಏನು ಕಾಣ್ತಾವಲ್ಲ, ಈ ಕಡೆ 3 ಆ ಕಡೆ 3 ಇವೇ ಮಿಸೈಲ್ ಲಾಂಚರ್. ಏಕಿದೇನೈತಲ್ಲ ಒಳಗೆ ಹೋಗಿ ತೋರಿಸ್ತಾರೆ. बंद करो कैमरा. 200 टिकट पैसे दिया है उसका. ಆ್ಯಂಡ್ ನೋಡ್ರಿ ಒಳಗೆ ಸಬ್ಮರೀನ್ ನೋಡಕ್ಕೆ ದೊಡ್ಡ ಕಾಣ್ತಿರ್ತಾರೆ. ಒಳಗೆ ಹೋಗಕ್ಕೆ ಜಾಗನೂ ಇರೋಂಗಿಲ್ಲ. ಭಾಳ ಅಂದ್ರೆ ಭಾಳ ಸಣ್ಣ ಜಾಗ ಇರ್ತೈತೆ ನೋಡ್ರಿ. ಇನ್ನು ಇಲ್ಲಿಂದ ಟಾರ್ಪೆಡೋ ಲಾಂಚ್ ಮಾಡ್ತಾರೆ ಪೂರ ಮಿಸೈಲ್ ಒಳಗೆ. ಇದ್ರೊಳಗೆ ಹಾಕ್ತಾರಲ್ರಿ, ಸೀದಾ ಇದ್ರೊಳಗೆ ಮಿಸೈಲ್ ಹಾಕ್ತಾರೆ. ಲಾಕ್ ಮಾಡಿ ಸೀದಾ ಬಿಟ್ಟರೆ ಸಮುದ್ರದಿಂದ ಇನ್ನೊಂದು ಬೋಟ್ ಡ್ಯಾಮ್ ಒಳಗೆ ಹಾಕ್ತಾರೆ ನೋಡ್ರಿ.
ಆ್ಯಂಡ್ ಇದೇನೈತ್ರಿ ಸೋನಾರ್ ಸೆಟ್. ಇಲ್ಲಿ ಕೂತ ಏನದಲ್ಲ ಯಾವ್ಯಾವ ಶಿಪ್ ಎಲ್ಲಿ ನಿಯರ್ ಬೈ ಇರ್ತಾವಲ್ಲ ರೀ ಎಲ್ಲ ಡಿಟೆಕ್ಟ್ ಮಾಡ್ತೀವಿ ನೋಡಿರಿ. ಇಲ್ಲಿ ಮಕ್ಕಳಾಗ ಜಾಗ ನೋಡಿರಿ ಇಟ್ರಾಗೆ. ಆ್ಯಂಡ್ ಹೋಗಕ್ಕೆ ಆ್ಯಂಡ್ ಇಲ್ಲಿ ಹೋಗ್ಬೇಕಂದ್ರೆ ಇಲ್ಲ ನಾನು ಹೈಟ್ ಗಿಡ್ಡದಿಂದ ನಡೀತೈತಿ. ಆ್ಯಂಡ್ ಇಲ್ಲಿ ನೋಡಿರಿ ಊಟಕ್ಕದು ಜಾಗ ನೋಡಿರಿ. ಇಲ್ಲಿಂದ ಮ್ಯಾಗ ಹೋಗ್ತಾರ ಪೂರಾ ನಡ್ಬೇಕು. ಹಾಂ ಏನು ಹೋಗ್ತಾರೆ ಕಟ್ಟ್ಯಾರಲ್ಲ ಇನ್ನರ್ ಕಂಪಾರ್ಟ್ಮೆಂಟ್ ನೋಡಿರಿ. ಕಮ್ಯುನಿಕೇಶನ್ ಮಾಡ್ತಿರ್ತಾರಲ್ಲ ಇಲ್ಲ ಇಲ್ಲಿದೆ ಮಾಡ್ತಾರೆ. ಕ್ಯಾಪ್ಟನ್ ಇದಕ್ಕೆ ಇಂಜಿನಿಯರಿಂಗ್ ಏನು ಮಾಡಿರ್ಬೇಕು, ಏನು ಸ್ಟಡಿ ಮಾಡ್ಯಾರ, ಇದನ್ನು ಹೆಂಗೆ ಮಾಡ್ಯಾರ, ಸಮುದ್ರ ಒಳಗೆ ಇಟ್ಟಿದ್ದನ್ನು ಹೆಂಗೆ ಇರ್ತೈತಿ, ಮಷಿನ್ರಿ ಕಂಟ್ರೋಲ್ ಸಿಸ್ಟಮ್ ಹಂಗೆ. ಆ್ಯಂಡ್ ಇಲ್ಲಿ ಕೆಳಗೆ ಹಾಕೋ ಜಾಗ ಐತಿ. ಕೆಳಗಲ್ಲಿದೆ ಕೆಳಗೆ ಹೋಗೋದೈತಿ. ಬಿ ಕಾಣತಿಲ್ಲ ಅದು ಕೆಳಗೆ ಹೋಗೋದೈತಿ. ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಹೋಗೋಣ. ರೇಡಿಯೋ ರಿಸೀವರ್ ನೋಡ್ರಿ. ಏನು ಇನ್ಫಾರ್ಮೇಷನ್ ಬೇಕಾಗಿದೆ ಇಲ್ಲೇ ಕೂತವರಿಗೆ ರಿಸೀವ್ ಆಗ್ತದೆ. ಮೇನ್ ಸ್ವಿಚ್ ಬೋರ್ಡ್ ನಂಬರ್ 1 ಟು ಗಿವ್ ಎಲೆಕ್ಟ್ರಿಕ್ ಸಪ್ಲೈ ಟು ಎಕ್ವಿಪ್ಮೆಂಟ್ಸ್. ಇದು ಮಷಿನ್. INS ಕುರ್ಸುರಾ ಕಮಿಷನ್ಡ್ ಅಟ್ ರೀಗಾ 18 ಡಿಸೆಂಬರ್ 1969. ಸಮುದ್ರನಾಗ ಇಳಿತಿರ್ತಾರಲ್ರಿ ಅವಾಗ ಸೂಟ್ ಹಾಕೋದು. ಕಿಚನ್ ಐತೆ ನೋಡ್ರಿ ಇಲ್ಲಿ. ನೋಡು ಇದೇನಿದೆ ಆನ್ ಆಫ್ ಮೀಟರ್ಗಳು ಅದಾವೆ. ಆನ್ ಆಫ್ ಮೀಟರ್ ಒಂದೇ ಇದು ಇದ್ರದಾಗ ಎಲ್ಲ ಕಡೆಯಿಂದ ಕಂಟ್ರೋಲ್ ಸಿಸ್ಟಮ್ ಇರ್ತಾವೆ. ಆನ್ ಆಫ್ ಮಾಡೋದು ಬೇರೆ ಕಡೆ ಕೊಟ್ಟಾರೆ ಅವರು. 2000 ಹಾರ್ಸ್ ಪವರ್ ಪೂರಾ ಇಂಜಿನ್ ನೋಡ್ರಿ. 2000 ಹಾರ್ಸ್ ಪವರ್ ಇದೆ. ಟ್ರೈನಿಂಗ್ ಗಪ್ಪೆ ಮಾಡ್ತಾವೆ ನಮ್ಮ ಗಾಡಿ 20 ಹಾರ್ಸ್ ಪವರ್ 2000 ಹಾರ್ಸ್ ಪವರ್ ಇಂಜಿನ್ ನೋಡಿ ಪೂರಾ. ಇದು ಪೂರಾ ಇಂಜಿನ್ ಕಂಪಾರ್ಟ್ಮೆಂಟ್ ಇದೆ ನೋಡ್ರಲ್ಲೆಲ್ಲ. ಕಂಪಾರ್ಟ್ಮೆಂಟ್ 6 ಕಂಪಾರ್ಟ್ಮೆಂಟ್ 6 ಹೊಳಲೆ ಹೊಳೆ ವಾಷಿಂಗ್ ಏರಿಯಾ ಅಲ್ಲಿ ಇದು ಏನಂತ ಪ್ಲಸ್ ನೋಡೋದು. ಎಷ್ಟು ಮಕ್ಕಳಕ್ಕೆ ಇದೆ ಲಾಸ್ಟ್ ಏಳನೇ ಕಂಪಾರ್ಟ್ಮೆಂಟ್ ಲಾಸ್ಟ್ ಕಂಪಾರ್ಟ್ಮೆಂಟ್. ಏನು ಮಿಸೈಲ್ಗಳು ಏನು ಲಾಂಚ್ ಮಾಡ್ತಾರಲ್ರಿ ಇಲ್ಲೇ ನೋಡಿ. ಒರಿಜಿನಲ್ ಹಿಂಗೆ ಮಾಡಿದಲ್ಲ ರನ್ನಿಂಗ್ ಕಂಡೀಷನ್. 1969 ಕಿಂಗ್ ಇದು ಕುರ್ಸುರಾ. ಹಾಂ ನೋಡ್ರಿ ಎಷ್ಟು ಹ್ಯೂಜ್ ಐತಿ ಇದು. ಕಷ್ಟಪಡ್ತಾರೆ. 6 ಮಂತ್ಸ್ ಇರ್ತಾರಪ್ಪ ಅದ್ರೊಳಗೆ. ಒಬ್ಬರೇ ಅಲ್ಲೂ ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ಮಿಲಿಟ್ರಿ ಐತಿ. ಎಲ್ಲರೂ 6 ತಿಂಗಳು ಉದ್ದಾಡ್ತಾರೆ. ಎಲ್ಲರಿಗಿಂತ ಟಫೆಸ್ಟ್ ಅಂದ್ರೆ ನೀವಿ ನೀರಿನಾಗಿರೋದು. 5% ಬಾರಿ ಅದಾವೆ ನೋಡಿ ಇಲ್ಲಿ. ನೋಡಿ ಇದು ಮಸ್ತ್. ನೆಕ್ಸ್ಟ್ ಮ್ಯೂಸಿಯಮ್ ಹೋಗೋಣ. ಆ್ಯಂಡ್ ಆ ಮ್ಯೂಸಿಯಮ್ ನೋಡ್ಕೊಂಡು ಈ ಮ್ಯೂಸಿಯಮ್ ಕಡೆ ಬಂದೇವ್ರಿ. ಆ್ಯಂಡ್ ಆ ಮ್ಯೂಸಿಯಮ್ ಸರ್ ಸಿ ಹರಿಯರ್ ಮ್ಯೂಸಿಯಮ್ ಅಂತ ತೋರಿಸಿ ನೋಡಿ. ಆ್ಯಂಡ್ ಇದು ನೋಡಿರಿ ಒಳಗೆ ಏನೈತೆ ಹದ್ದಿಗೆ ನಾವು ಕರ್ನಾಟಕ ಇಂಗ್ಲೀಷ್ ಆ ಇನ್ಸ್ಪಿರೇಷನ್ ತಗೊಂಡ ಜೆಟ್ ಮಾಡಲ್ಲ ಡಿಸೈನ್ ಮಾಡಿ ಹರಿಯರ್ ಜೆಟ್. ಓಹೋ ಸೇಮ್ ಡಿಸೈನ್ ಅದು ಏರೋಡೈನಮಿಕ್ಸ್ ಸೇಮ್ ಹಂಗೆ. ಏನು ಮಾಡ್ತಾ ಗೊತ್ತೇನೆ ಏರ್ಕ್ರಾಫ್ಟ್ನಾಗ ಒಮ್ಮೆ ಸಡನ್ನಾಗಿ ಬೆಂಕಿ ಹತ್ಕೋತ ಏನಾಯ್ತು ಒಟ್ಟು
ಕ್ರ್ಯಾಶಸ್ ಆಗೋ ಟೈಮ್ನಾಗ ಈ ಸೀಟ್ ಏನು ಮಾಡಿದ್ರೆ ಪೂರ ಕೆಳಗೆ ಓಪನ್ ಆಗಿ ಪ್ಯಾರಾಶೂಟ್ ಓಪನ್ ಆಗ್ತದೆ. ಹಾಡ್ಬಿಡ್ತಾನೆ ಈಗ ಪ್ಯಾರಾಶೂಟ್ದಾಗ ಓಪನ್ ಆಗ್ತದೆ. ಆ ಸೀಟು ಗಾಡಿ ಇದು ಫುಲ್ ನೋಡ್ತಿಲ್ಲ ಹಿಂಗೆ ಗಾಡಿ ಹೋಗ್ತಿದ್ರೆ ನಾವು ಸೀಟ್ ಬಂದ್ಬಿಟ್ಟಲ್ಲ ಮೇಲೆ ಅದು ಕೆಲಸ ಅದೇ ನೋಡಿದ್ರೆ ರಿಯಲ್ ಓಕೆ ಎಷ್ಟು ನೋಡಿ ದುರ್ಗೇಜ್ಗಳು ನಾವು ಕುಂತ್ಕೊಂಡು ನಟ್ ನಮ್ಗೆ ಓಡಿಸ ಬಿಡ್ಬೇಕಪ್ಪ ಯಾರು ಅಣ್ಣ ಚಲೋ ಮಾಡಿ ಅಣ್ಣ ಚಲೋ ಮಾಡ್ರಿ ಮಾಡತ್ತೆ ಬಿಡಪ್ಪ ಹೋಗಲೇ ನೀ ಎತ್ತಾರ ಯಾವ ನಿಂದಿರ್ತಾನ ಇಟ್ಟೇರಿ ಹೆಲಿಕಾಪ್ಟರ್ ಮನ್ಕೊಂಡೈತಿ. 1 hour later. ಅವ ನನಗೆ ನೀರಾಗ ಕರ್ಕೊಂಡು ಹೋಗ್ಬೇಕು ಕೂತಾನ್ರಿ. ಅವ್ರ ಕೈ ಅಂದ್ರೆ ಹೊಟ್ಟೆ ಸಿಗೋದಿಲ್ಲ. ಹೆಂಗಿತ್ತ ಕೆಳಗೆ ಕೂತಾರ ಹೊಟ್ಟೆ ಕೈ ಸಿಗೋದಿಲ್ಲ. ಮಕ್ಕಳ ಕೈ ಹೊಟ್ಟೆ ಸಿಗೋದು ಏನೋ ಒಂದು ದೊಡ್ಡ ಸ್ಕೆಚ್ ಹಾಕ್ಯಾರ. ಅರ್ಧ ಮುಣಗ್ಸಿದ್ರೆ ಅವ್ರು ಎದ್ದು ಬಂದೀನಿ. ನೀ ಎಷ್ಟು ಸನಿ ಬರ್ತಿ ಬಂದ ಹಿಡಿಯಾಕ ಬಂದ. 3 hours later. ಏನು ಜಬರ್ದಸ್ತ್ ಊಟ ಅದು ಗೊತ್ತೇನ್ರಿ. ಅಲ್ಟಿಮೇಟ್ ಇತ್ತು ರೀ ಊಟ. ನನ್ನ ಜೀವನದಾಗ ಈ ಥರ ಊಟ ಮಾಡಿದಿಲ್ಲ ನಾವು. ಖರೇನ ಭಾರಿ ಮಸ್ತ್ ಆಗಿತ್ತು. ಇಟ್ಟಿಟ್ಟೆ ಪುಲ್ಕ ಇದ್ದು ಏನಿಲ್ಲ ಅಂದ್ರೆ ಒಂದು 25-30 ಪುಲ್ಕ ಹೋಗ್ಯಾವ್ರಿ. ನಾವೇ ಗಾಬರಿ ಆಗ್ಯಾವ. ಚಾರ್ಜಿಂಗ್ ಇಶ್ಯೂ ಆಗತ್ತದಪ್ಪ ಅಂತಿದ್ರೆ ಫಸ್ಟ್ ಈ ಲೈಟ್ ಹಚ್ಚನು, ಆಮೇಲೆ ಈ ಲೈಟ್ ಹಚ್ಚನು. ವಾ ಕಾಣತ್ತಿಲ್ಲ ರೀ ಈಗ ಬೆಳಕು. ವಿಶಾಖಪಟ್ಟಣಂ ಹಿಡಿದು ನಾವು ಮ್ಯೂಸಿಯಂ ನೋಡ್ಕೊಂಡು ಸೀದಾ ಹೊರಗೆ ಬಂದೇವ್ರಿ. ಆದರೆ ವೀಡಿಯೋ ಮಾಡ್ಬೇಕಾದ್ರೆ ಗೋಪುರದ ಬ್ಯಾಟ್ರಿನೇ ಇಲ್ಲ. ಒಗ್ದಮ್ 50% ಬ್ಯಾಟ್ರಿ ಇತ್ತು, ಏನೋ ನಡೀತದೆ ಅಂತೇಳಿ ನಾವು ಬಿಟ್ಟಿದ್ದೆ. ಬಟ್ ಗೊತ್ತಾಗಿಲ್ಲರಿ ಅದು ಯಾವಾಗ ಜೀರೋ ಐತೆ ಹೊಳೆ ಸ್ಟಾರ್ಟೇ ಆಗ್ತಾ ಇರಲ್ಲ. ಸೊ ಇಲ್ಲಿ ಈನೇ ಊಟಕ್ಕೆ ಬಂದಿದ್ದೇವಲ್ಲ, ಇಲ್ಲೇ ಚಾರ್ಜ್ ಹಾಕಿದೆ. ಈಗ ಮತ್ತು ಒಂದು 60% ಏನಾಗೈತಿ, ಹೊಳೆ ಸ್ಟಾರ್ಟ್ ಮಾಡಿಬಿಟ್ಟೇನೆ ರೀ. ಈಗ ಭುವನೇಶ್ವರಕ್ಕೆ ಆ್ಯಂಡ್ ಫೈನಲಿ ಈಗ ಒಡಿಶಾಕ್ಕೆ ಎಂಟ್ರ್ ಹಾಕ್ತೇವ್ರಿ. ಇನ್ನೂ 90 ಕಿಲೋಮೀಟ್ರ್ ಐತ್ರಿ ಒಡಿಶಾಕ್ಕೆ ಎಂಟ್ರ್ ಹಾಕ. ಸೊ ಇನ್ನೂ ಒಂದು ತಾಸೇನು ರೀ, ಇನ್ನೂ 1.5 ತಾಸು ಹಾಕಿದ್ರಿ ನಾವು ಒಡಿಶಾ ಎಂಟ್ರ್ ಆಗ್ಬೇಕಂದ್ರೆ. ಆ್ಯಂಡ್ ಇವೇ ರೇಟ್ ಮಸ್ತ್ ಅದ ಗೊತ್ತೇನು ರೀ. ಸುಮ್ಮ 9500 ಆರಾಮ್ಸೆ ಕ್ರೂಸ್ ಮಾಡತ್ತೇವೆ ನಾವು. ಇಟ್ಟು ತನಕ ಏನಿಲ್ಲ ಅಂದರೂ ಒಂದು 190 ಕಿಲೋಮೀಟ್ರ್ ಬಂದೇವಿ. 3 ತಾಸು ಆಯ್ತು, 3-3.5 ತಾಸು ಆಯ್ತಾನ ಬಂದಿದ್ದೆ ಗೊತ್ತಾಗಿಲ್ಲ. ಭಾರಿ ಅಂದ್ರೆ ಭಾರಿ ಬಂದೇವ್ರಿ. ಸಣ್ಣಗೈತೆ, ಥಂಡಿನೂ ಚಲಾಗೈತಿ. ಸ್ವಲ್ಪ ನಡೀತಾವ್ರಿ ನಮಗೆ. ವಿಂಟರ್ ಗ್ಲೌಸೇ ಅದಾವು, ಥಂಡಿ ಎತ್ತಂಗಿಲ್ಲ. ಅದಕ್ಕೆ ನಾ 2 ಥರ ಜಾಕೆಟ್ ಕ್ಯಾರಿ ಮಾಡಿರ್ತೀನಿ ರೀ. ಥಂಡ್ ಇರಲಿಲ್ಲ ಅಂದ್ರೂ ಬ್ಯಾಸ್ಗೆ ಟೈಮ್ ಇದ್ರೂ ಒಂದು ಥಂಡಿ ಜಾಕೆಟ್ನ ಕ್ಯಾರಿ ಮಾಡಿರ್ತೀನಿ. ಓಯ್ ಯಾಕಂದ್ರೆ ಯಾವಾಗ ಥಂಡಿ ಬಿಡ್ತೈತು, ಯಾವಾಗ ಶೆಕೆ ಹಾಕೈತೋ ಗೊತ್ತೇ ಇರೋಂಗಿಲ್ಲ. ಡೇ ಟೈಮ್ನಾಗ ಯಾವಾಗ ಹೊಡಿತೇವಲ್ಲ ಅವಾಗ ಅದು ಆ ರೈಡಿಂಗ್ ಜಾಕೆಟ್ ಬ್ಲ್ಯಾಕ್ ಕಲರ್ ಹಾಕೊಂಡ್ಬಿಡ್ತೇವೆ. ಏನು ಸಣ್ಣ ಜಾಕೆಟ್ಲ ಇದೇ ವಿಂಟರ್ ಜಾಕೆಟ್ ಹಾಕೊಂಡ್ಬಿಡ್ತೇವ್ರಿ ನಾವು. ಅವಾಗ ಥಂಡಿನೂ ಹೊತ್ತಂಗಿಲ್ಲ, ಏನೂ ಹೊತ್ತಂಗಿಲ್ಲ. ಭುವನೇಶ್ವರ ಐತ್ರಿ ಇಲ್ಲಿದಿಂದ 274 ಕಿಲೋಮೀಟ್ರ್. ಇನ್ನೂ 5 ತಾಸು ತೋರಿಸ್ಲಾಕತ್ತೈತೆ ರೀ ಅದು. ಗೋಪುರನೂ ಭಾಳ ಕಿರಿಕಿರಿ ಮಾಡ್ತೈತೆ ರೀ, ಯೂಸರ್ ಫ್ರೆಂಡ್ಲಿ ಇಲ್ಲ. ಲಾಂಗ್ ರೈಡ್ಸ್ ಹೋಗ್ತೀರಂದ್ರೆ ನೀವು ಎಕ್ಸ್ಟ್ರಾ 3-4 ಬ್ಯಾಟ್ರಿ ಕ್ಯಾರಿ ಮಾಡಬೇಕು. ನಾನಾದರೂ ಇನ್ನೂ ಸಿಂಗಲ್ ಬ್ಯಾಟ್ರಿ ಮೇಲೆ ನಡೆಸ್ತೇನೆ ರೀ. ಎಲ್ಲರೇ ಬ್ರೇಕ್ ನಿಂತೇವಂದ್ರೆ ಮತ್ತೆ ಅಲ್ಲಿ ಚಾರ್ಜಿಂಗ್ ಹಾಕೋದು. ಡಿ ಜೆ ಏನೈತಲ್ಲ ಯೂಸರ್ ಫ್ರೆಂಡ್ಲಿ ಐತ್ರಿ ಭಾಳ. ನೋಡ್ಬೇಕು, ವಿಚಾರ ಮಾಡೋಣ. ಹಂಗಂತೇಳಿ ಈ ಕ್ಯಾಮ್ರಾದಾಗ ಏನೂ ಪ್ರಾಬ್ಲಮ್ ಇಲ್ಲ, ಫಸ್ಟ್ ಕ್ಲಾಸ್ ಕ್ಯಾಮ್ರಾ ಐತ್ರಿ ಅದು. ಬಟ್ ಅದೇ ಹೇಳಿಲ್ಲ, ಒಮ್ಮೊಮ್ಮೆ ಬ್ಯಾಟ್ರಿ 50% ಇತ್ತಂದ್ರೆ 0 ಆಗಿರ್ತೈತಿ. ಡಿ ಜೆ ಇದ್ದವ್ರು ಹೆಂಗೆ ಅದು ಗೊತ್ತೇನ್ರಿ, ಅವ್ರ ಮೌಂಟ್ ಎಲ್ಲ ಮ್ಯಾಗ್ನೆಟಿಕ್ ಮೌಂಟ್ ಅದ. ಜಸ್ಟ್ ಹಿಂಗೆ ಗೊಬ್ಬರ ಹಿಡಿದ್ರೆ ಹಿಂಗೆ ಮೌಂಟ್ ಹಾಕಿದ್ರೆ ಮುಗೀತು. ಆ್ಯಂಡ್ ಅದು ತಗೊಂಡು ಇಲ್ಲಿ ಹಾಕಿದ್ರೆ ವಾಪಸ್ ನಿಮ್ಮ ಮುಂದಿನ POV ಸಿಗ್ತವೆ. ಚಾಲೋ ಐತಂತೇಳಿ ಹಾಗೆ ಗೋಪುರದ ಮಾತಾಡ್ತೀನಿ. ಅದು ಆಟೋಮೆಟಿಕ್ ಯಾವಾಗ ಸ್ವಿಚ್ ಆಫ್ ಆಗಿದೆ ಗೊತ್ತೇ ಇಲ್ಲ. ಏನು ರೆಕಾರ್ಡ್ ಆಗೈತೋ ಇಲ್ಲೋ ಅದನ್ನೂ ಗೊತ್ತಿಲ್ಲ. ನೋಡೋಣ್ರಿ, ಆದ್ರೆ ಆಗಿರ್ತೈತಿ, ಇಲ್ಲ ಅಂದ್ರೆ ಇಲ್ಲ. ಈ ಸತ್ ಮಾಡತ್ತಿಲ್ಲ, ಇವೇ ಹಾಕೋದು. ಪೂರಿ ಜಗನ್ನಾಥ್ ಹೋಗೋಕಿನ ಮೊದಲು ಭುವನೇಶ್ವರ ಹೋಗ್ಬೇಕ್ರಿ, ಲಿಂಗರಾಜ್ ಟೆಂಪಲ್ಗೆ.
ಬೈಕ್ನು ಇಲ್ಲಿ ತನಕ 1% ಕೈ ಕೊಟ್ಟಿಲ್ರಿ. ಏನು ಓಡ್ತದ ಗೊತ್ತೇನ್ರಿ, ಸ್ವಲ್ಪ ಆಕ್ಸಿಲೇಟರ್ ಕೊಟ್ರೆ ಸೀದಾ ಹೋಗಿ 90 ಕೂತು ಬಿಡ್ತೈತೆ ಗಾಡಿ. 85, 90, 85, 90 ಆರಾಮ್ಸೆ ಕ್ರೂಸ್ ಹಾಕೈತಿ. ಆ್ಯಂಡ್ ಒನ್ಸ್ ಇದು 5000 RPM ದಾಟ್ತದೆ ತಿಳ್ಕೊರಿ, ಅದ್ರದ್ದು ಮಜಾನೇ ಬೇರೆ. ಆ್ಯಂಡ್ ಬೈಕ್ ತೊಗೊಂಡು 2 ವರ್ಷ ಆಯ್ತು ರೀ, ಇಲ್ಲಿಗೆ 40,357 ಕಿಲೋಮೀಟ್ರ್ ರೈಡ್ ಮಾಡೀವಿ. ಆ್ಯಂಡ್ ಈ ಬೈಕ್ ಮ್ಯಾಗ ಇನ್ನೂ ಒಂದು ದೊಡ್ಡ ರೈಡ್ ಪ್ಲ್ಯಾನ್ ಐತ್ರಿ. ಸೊ ಸದ್ಯಕ್ಕಂತೂ ಏನೂ ಇಲ್ಲ, ಇದೇ ಲಾಸ್ಟ್ ರೈಡ್. ಮತ್ತೊಂದು 2-3 ತಿಂಗಳು ಬ್ರೇಕ್ ತೊಗೋಬೇಕು.